ವೆಂಕಟೇಶ ಅಂತೇಳಿ, ಊರು ಬಾಪೂಜಿನಗರ, ಬೆಂಗಳೂರು, ಮೈಸೂರು ರೋಡ್ 26, 26, ವಯಸ್ಸು 30 ವರ್ಷ. ಸರ್ ನಮಸ್ಕಾರ, ನಾನು ನಿಮ್ಮ ಕಾರ್ಯಕ್ರಮವನ್ನು ಇತ್ತೀಚೆಗಷ್ಟೇ ನೋಡಿದೆ, ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸೊ ನನಗೆ ಮೆಮ್ರಿ ಪವರ್ ತುಂಬಾ ಕಡಿಮೆ ಇದೆ, ಅಂದರೆ ನೆನಪಿನ ಶಕ್ತಿ ತುಂಬ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಇವರು. ಇವಾಗ ನೆನಪಿರುತ್ತೆ, ಇನ್ನು ಸ್ವಲ್ಪ ಹೊತ್ತಿಗೆ ಮತ್ತೆ ಮರ್ತೇ ಹೋಗ್ತೇನೆ. ಮತ್ತು ಪದೇ ಪದೇ ನನಗೆ ಈ ಒಂದು ಸಮಸ್ಯೆ ಇರೋದರಿಂದ ನನಗೆ ಮನೆಯಲ್ಲೂ ಕೂಡ ಕೆಲವು ವಸ್ತುಗಳನ್ನು ಇಟ್ಟಾಗ ನನಗೆ ಜ್ಞಾಪಕ ಇರೋದಿಲ್ಲ. ಸೊ ಹಾಗೆ ನಾನು ಸುಮಾರು ಈ ನಡುವೆ ಬಸ್ಸಲ್ಲಿ ಮೊಬೈಲ್ ಕೂಡ ಕಳ್ಕೊಂಡೆ ನಾನು. ಸೊ ದಯವಿಟ್ಟು ನನಗೆ ಈ ಒಂದು ನಿಮ್ಮ ಕಾರ್ಯಕ್ರಮ ನೋಡಿದಾಗ ನನಗೆ ಮೆಮ್ರಿ ಪವರ್ಗೆ ಒಂದು ಮನೆಮದ್ದು ಸಿಗ್ಬೋದು ಅಂತೇಳಿ ಪತ್ರ ಬರೀತಾ ಇದ್ದೇನೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಪತ್ರವನ್ನು ದಯವಿಟ್ಟು ಓದಿ ನೀವು ಪರಿಹಾರ ತಿಳಿಸಿ ಅಂತ ಕೇಳ್ಕೊತೇನೆ. ಇಂತಿ ವೆಂಕಟೇಶ, ಬೆಂಗಳೂರು ಬಾಪೂಜಿನಗರ, ಮೈಸೂರು ಬೆಂಗಳೂರು ರಸ್ತೆ 26, ಬೆಂಗಳೂರು 26. ಓಕೆ ಸರ್, ನಮಸ್ಕಾರ. ಈ ವೆಂಕಟೇಶ್ ಅವರಿಗೆ 30 ವರ್ಷ. ಸೊ ಇವ್ರು ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತೂ ಬರ್ದಿಲ್ಲ, ಬಟ್ ಆದರೆ ಇವ್ರಿಗೇನೆಂದರೆ ಮೆಮ್ರಿ ಪವರ್ ತುಂಬ ಕಡಿಮೆ ಆಗ್ತಾಯಿದೆ ಅಂತೆ. ಸೊ ಮೆಮ್ರಿ ಪವರ್ ತುಂಬ ಕಡಿಮೆ ಆಗೋಕ್ಕೆ ಕಾರಣ ಏನಂತಂದರೆ, ಶರೀರದಲ್ಲಿ ಪಿತ್ತ ಉಲ್ಬಣ ಆದಾಗ ಮೆಮ್ರಿ ಪವರ್ ಕಡಿಮೆ ಆಗ್ತದೆ. ಸೊ ಪಿತ್ತ ಜಾಸ್ತಿ ಆದಾಗೂ ಆಗ್ತದೆ, ಮತ್ತು ವಾತ ಜಾಸ್ತಿ ಆದಾಗಲೂ ಆಗ್ತದೆ. ಸೊ ಪಿತ್ತ ಜಾಸ್ತಿ ತುಂಬ ಅಧಿಕ ಆದಾಗ ಏನಾಗ್ತದೆ, ಈ ರೋಡ್ ಸೈಡ್ ಜಂಕ್ ಫುಡ್ಸು ಅಥವಾ ನಾನ್ ವೆಜ್ ಜಾಸ್ತಿ ತಿನ್ನುವಂಥದ್ದು, ಉಪ್ಪು ಖಾರ ಹುಳಿದು ಸ್ಪೈಸಿ ಐಟಮ್ ಅಂತ ಏನು ಹೇಳ್ತೀವಲ್ಲ, ಅವನ್ನ ಜಾಸ್ತಿ ತಿಂದಾಗ ಪಿತ್ತ ಜಾಸ್ತಿ ಆಗಿನೂ ಕೂಡ ಕೆಲವರಿಗೆ ಈ ಒಂದು ಸಮಸ್ಯೆ ಈ ವಯಸ್ಸಲ್ಲಿ ಕಾಡ್ತದೆ. ಯಾಕೆಂದರೆ ಇವ್ರ ವಯಸ್ಸು 30, ಇವರಿಗೆ ವಾಯು ಕಾಯಿಲೆ ಬರೋಕ್ಕೆ ಚಾನ್ಸ್ ಇಲ್ಲ. ಬಟ್ ಏನಂದರೆ ಇವ್ರಿಗೆ ಪಿತ್ತದ ಸಮಸ್ಯೆ ಇರೋದ್ರಿಂದ ಇವ್ರು ಏನು ಮಾಡ್ಬೋದು ಅಂದರೆ, ಜೀರಿಗೆ, ಓಂಕಾಳು, ಧನಿಯಾ ಇದ್ರದ್ದು ಕಷಾಯ ಕುಡಿತಾ ಬರ್ಬೋದು. ಆಮೇಲೆ ಪ್ರತಿದಿನ ಊಟ ಆದಮೇಲೆ ಒಂದು ಗ್ಲಾಸ್ ಮಜ್ಜಿಗೆಗೆ ಜೀರಿಗೆ, ಓಂಕಾಳು, ಧನಿಯಾ ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ಇವರು ಕುಡಿತಾ ಬಂದರೂ ಪಿತ್ತ ಕಡಿಮೆ ಬರ್ತದೆ. ಹಾಗೆ ಇವರು ನಿದ್ದೆ ಚೆನ್ನಾಗಿ ಮಾಡಬೇಕು. ಕೆಲವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ, ಗೀಳಾಗ್ಬಿಟ್ಟಿದೆ ಈಗ. ಸೊ ಮೊಬೈಲ್ ಕೈಯಲ್ಲಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಅವರು ಯಾವುದನ್ನೂ ನೆನಪಿಟ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ ಇಲ್ಲ. ಸೊ ಮೊಬೈಲನ್ನು ಗೀಳನ್ನ ಕಡಿಮೆ ಮಾಡಿಕೊಂಡು, ಮತ್ತು ರಾತ್ರಿ ಒಂದು 9:30, 10 ಗಂಟೆ ಒಳಗಡೆ ಮಲಗಬೇಕು. ಒಂದು 7 ಗಂಟೆಗೆಲ್ಲ ಊಟ ಮಾಡಬೇಕು. ಹಾಗೆ ಬೆಳಗಿನ ಜಾವ ಎದ್ದು ಸ್ವಲ್ಪ ಭ್ರಮರಿ ಪ್ರಾಣಾಯಾಮ ಮತ್ತು ಈ ಆಸನಗಳು ಬರ್ತವೆ ಕೆಲವು ಯೋಗಾಸನದಲ್ಲಿ, ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋಕ್ಕೆ ಮತ್ತು ಮೆದುಳನ್ನು ಶಾಂತವಾಗಿ ಇಟ್ಕೊಳ್ಳೋಕ್ಕೆ ಅಂಥ ಆಸನಗಳನ್ನು ನುರಿತ ವೈದ್ಯರ ಹತ್ರ ಅಥವಾ ಯೋಗ ತಜ್ಞರ ಹತ್ರ ಕಲ್ತ್ಕೊಂಡು ನೀವು ಮಾಡಿದ್ರೂ ಕೂಡ ನಿಮಗೆ ಭಾಳ ಅನುಕೂಲ ಆಗ್ತದೆ ಇದಕ್ಕೆ. ಸೊ ಹಾಗೆ ಭಾಳ ಮನೆ ವೈದ್ಯ ಏನು ಮಾಡ್ಬೋದು ನಾವು ನೆನಪಿನ ಶಕ್ತಿಗೆ ಅಂತಂದರೆ, ತಮಗೆಲ್ಲ ಬಹುಶಃ ಗೊತ್ತಿರ್ತದೆ. ಒಂದೆಲ್ಗ ಅಂತ ಬರುತ್ತೆ, ನಾವು ಸರಸ್ವತಿ ಸೊಪ್ಪು ಅಂತಾರೆ ಅದಕ್ಕೆ, ಬ್ರಾಹ್ಮಿ ಸೊಪ್ಪು ಅಂತಾರೆ. ಸೊ ಆ ಸೊಪ್ಪಿನ ಒಂದು 10-12 ಎಲೆಗಳನ್ನು ನೀವು ನಿತ್ಯ ಚಟ್ನಿ ರೂಪದಲ್ಲಿ, ಸ್ವಲ್ಪ ಕಾಳುಮೆಣಸು, ಬೆಳ್ಳುಳ್ಳಿ, ಉಪ್ಪೆಲ್ಲ ಹಾಕ್ಕೊಂಡು ಚಟ್ನಿ ರೂಪದಲ್ಲಿ, ಅಂದರೆ ಉಪ್ಪಿನಕಾಯಿ ಥರ ತಿಂತ ಬಂದರೂ ಕೂಡ ನಮಗೇನಾಗ್ತದೆ, ಈ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು. ಮತ್ತು ನಿಮಗೆ ಡೈಲಿ ಸಿಗೋದಿಲ್ಲ ಅನ್ನೋರು, ಅದ್ರದ್ದು ಏನಾದ್ರು ಪೌಡ್ರ್ ಸಿಕ್ಕರೆ ನಿಮಗೆ ಗಂದಿಗೆ ಅಂಗಡಿಗಳಲ್ಲಿ ಒಂದು ಅರ್ಧ ಚಮಚದಷ್ಟು ಪೌಡ್ರನ್ನ ಒಂದು ಅರ್ಧ ಚಮಚ ಜೇನುತುಪ್ಪದಲ್ಲಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ನೆಕ್ತಾ ಬಂದರೂ ಕೂಡ ಏನಾಗ್ತದೆ, ಈ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು. ಹಾಗೆ ನೀವು ಸುಮಾರು ನೆನಪಿನ ಶಕ್ತಿ ಕಡಿಮೆ ಇರೋರು ಈ ಮೆಂತ್ಯ ಸೊಪ್ಪು ಬರುತ್ತಲ್ವ, ನಾವು ಅಡುಗೆಗೆ ಬಳಸ್ತೀವಲ್ಲ ಮೆಂತ್ಯ ಸೊಪ್ಪು, ಸುಮಾರು ಒಂದು 48 ದಿನ ಪ್ರತಿದಿನ ಒಂದೊಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು ತಿಂದರೂ ಕೂಡ ಏನಾಗ್ತದೆ, ನಮಗೆ ಮೆಮ್ರಿ ಪವರ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ಇದು ಮಕ್ಕಳಾದಿಯಾಗಿ ಎಲ್ಲರೂ ಮಾಡ್ಬೋದು ಇದನ್ನ. ಸೊ ಮೆಂತ್ಯ ಸೊಪ್ಪು ತುಂಬ ಅದ್ಭುತವಾಗಿ ಒಂದು ಹಸಿ ಸೊಪ್ಪು ಇದನ್ನು ಕಡಿಮೆ ಮಾಡ್ತದೆ. ಜೊತೆಗೆ ನೀವು ಮೆದುಳಿನ ಸಮಸ್ಯೆ ಇದಾಗಿರೋದ್ರಿಂದ, ನೆನಪಿನ ಸಮಸ್ಯೆ, ಸೊ ಮೆದುಳಿಗೆ ಯಾವುದ್ಯಾವುದು ಉತ್ತಮ ಇದೆ. ಸೊ ತಮಗೆಲ್ಲ ಬಹುಶಃ ಗೊತ್ತಿರುವ ಹಾಗೆ ಅಕ್ರೋಟ್ ಅಂತ ಬರುತ್ತೆ ನಿಮಗೆ. ಅಕ್ರೋಟ್ ಅಂದರೆ ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಸಿಗುತ್ತೆ ಅಕ್ರೋಟು. ಮತ್ತು ಈ ಬಾದಾಮಿ ಆಗಿರ್ಬೋದು, ಅಥವಾ ನಿಮಗೆ ಈ ಬಜೆ ಅಂತ ಸಿಗುತ್ತೆ ನಿಮಗೆ ಗಂದಿಗೆ ಅಂಗಡಿಗಳಲ್ಲಿ, ಮಕ್ಕಳಿಗೆಲ್ಲ ತೇದು ಹಾಕ್ಬಿಡ್ತಿದ್ದಾರಲ್ವ, ಅದು ಕೂಡ ಮೆಮ್ರಿಗೆ ಒಳ್ಳೆಯದು. ಸೊ ಹಾಗೆ ಹಸುವಿನ ತುಪ್ಪ ನೀವು ಹೆಚ್ಚಿಗೆ ಊಟ ಮಾಡಿದಷ್ಟು ಕೂಡ ನಮಗೇನಾಗ್ತದೆ, ಮೆದುಳು ತುಂಬ ಶಾರ್ಪ್ ಆಗ್ತದೆ. ಅದಕ್ಕೆ ಹಳೆ ಕಾಲದಲ್ಲಿ ಅನ್ನೋರು, ಹಳ್ಳಿ ಕಡೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನಿ, ಅಥವಾ ತುಂಬ ಚುರುಕಾಗಿದ್ದವ್ರಿಗೆ ಅನ್ನೋರು, ಅವ್ರ ಮನೇಲಿ ತುಂಬ ತುಪ್ಪ ಊಟ ಮಾಡ್ತಾಯಿದ್ರು ಅದಕ್ಕೆ ಅವ್ನು ಚುರುಕಾಗಿದ್ದಾನೆ ಅಂತ ಅನ್ನೋರು. ಇದೆಲ್ಲ ಆಡು ಭಾಷೆಯಲ್ಲಿದೆ ಆಯುರ್ವೇದ ಅನ್ನೋದು. ಸೊ ಹೀಗಾಗಿ ಮೆದುಳಿಗೆ ತುಂಬ ಪೋಷಕಾಂಶ ಕೊಡ್ತಕ್ಕಂಥ ಆಹಾರವನ್ನು, ಮತ್ತು ಬಜೆ, ಒಂದೆಲ್ಗ ಮತ್ತು ಹಸುವಿನ ತುಪ್ಪ ಊಟ ಮಾಡೋದು, ಮತ್ತು ರಾತ್ರಿ ಮಲಗಬೇಕಾದ್ರೆ ಒಂದು 2 ತೊಟ್ಟು ನಾಟಿ ಹಸುವಿನ ತುಪ್ಪನ ನಾವು ಮೂಗಿಗೆ ಹಾಕ್ತಾ ಬಂದರೂ ಕೂಡ ಏನಾಗ್ತದೆ, ಮೆಮ್ರಿ ಪವರ್ ತುಂಬ ಇಂಪ್ರೂವ್ ಆಗ್ತದೆ. ಅದರ ಜೊತೆಗೆ ನುರಿತ ಯೋಗ ತಜ್ಞರ ಹತ್ರ ನೀವು ನೆನಪಿನ ಶಕ್ತಿಗೆ ಕೆಲವು ಆಸನಗಳಿದ್ದಾವೆ. ಶೀರ್ಷಾಸನ ಅಂತಿದೆ, ಆಮೇಲೆ ಶಶಾಂಕಾಸನ ಅಂತಿದೆ, ಆಮೇಲೆ ಕೆಲವು ಪ್ರಾಣಾಯಾಮಗಳಿದ್ದಾವೆ. ಆ ಥರದ್ದೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸುಮಾರು 30 ವರ್ಷ ನಿಮ್ಗೆ ಆಗಿರೋದ್ರಿಂದ ಸೊ ನೀವು ಇದರಿಂದ ಆಚೆ ಬರ್ಬೋದು ಆರಾಮಾಗಿ. ಏನಂತ ಗಂಭೀರವಾಗಿ ಯೋಚನೆ ಮಾಡುವಂಥ ಸಮಸ್ಯೆ ಅಲ್ಲ. ಸೊ ನೀವು ಮೊಬೈಲಿಂದ ಸ್ವಲ್ಪ ಆದಷ್ಟು ತುಂಬ ಕಡಿಮೆ ಯೂಸ್ ಮಾಡಿ, ಮತ್ತು ಕ್ರಿಯೇಟಿವಿಟಿವಾಗಿ ಈ ಪದಬಂಧ ಬಿಡಿಸೋದು ಪತ್ರಿಕೆಗಳಲ್ಲಿ ಬಂದಿರುವಂಥದ್ದು, ಮತ್ತು ಸುಮಾರು ಈ ಥರದ ಆ್ಯಕ್ಟಿವಿಟೀಸು, ಅಂದರೆ ನೀವು ಜಾಸ್ತಿ ಕೆಲಸ ಕೊಟ್ಟಷ್ಟು ಕೂಡ ನಮ್ಮದು ಬ್ರೈನ್ ಶಾರ್ಪ್ ಆಗುತ್ತೆ. ಸೊ ಹೀಗಾಗಿ ನೆನಪಿನ ಶಕ್ತಿಯಿಂದ ಆಚೆ ಬರೋಕ್ಕೆ ಇಲ್ಲಿ ಹೇಳಿರ್ತಕ್ಕಂಥ ಮನೆ ಮದ್ದುಗಳು ಮತ್ತು ಯೋಗ ತಜ್ಞರಿಂದ ಯೋಗಾಸನಗಳನ್ನು ರೂಢಿ ಮಾಡಿಕೊಂಡು, ಕೆಲವು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ನೀವು ಪಿತ್ತನ ಕಡಿಮೆ ಮಾಡಿಕೊಂಡು ಈ ಒಂದು ನೆನಪಿನ ಸಮಸ್ಯೆಯನ್ನು ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾ